ಮೂಡ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್? ಅಲ್ಲ, ಪ್ರಭಾವ ಬೀರೋದಿಲ್ಲ. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು. ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಂಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ. ಅದೇ ಉದ್ದೇಶ, ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ. ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ. ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ. ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಮೂಡ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್? ಅಲ್ಲ, ಪ್ರಭಾವ ಬೀರೋದಿಲ್ಲ. ಆದರೆ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು. ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಂಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ. ಅದೇ ಉದ್ದೇಶ, ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ. ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ. ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ. ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಮೂಡ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್?
ಅಲ್ಲ, ಪ್ರಭಾವ ಬೀರೋದಿಲ್ಲ, ಆದರೆ ಉದ್ದೇಶ ಅದು. ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ. ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ. ಅದೇ ಉದ್ದೇಶ, ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ. ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ, ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ, ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಮೂಡ ಹಗರಣದ ಸಂಬಂಧ ಈಗಾಗಲೇ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಕೇಸನ್ನು ಮೇಲ್ಮನವಿ ಸಲ್ಲಿಸಿ ನಾಳೆ ಹೈಕೋರ್ಟ್ ಮುಂದೆ, ವಿಭಾಗೀಯ ಪೀಠದ ಮುಂದೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ CM ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣವರು ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ಸರ್, ನಾಳೆ ವಿಭಾಗೀಯ ಪೀಠದ ಮುಂದೆ ಕೇಸ್ ಬರ್ತಾ ಇದೆ. ಇದ್ರ ಬಗ್ಗೆ ಇಡೀ ಒಂದು ಪತ್ರ ಬರೆದಿದ್ದು ಕೂಡ ಸೋರಿಕೆ ಆಗಿದೆ ಅನ್ನುವಂಥದ್ದು. ಇದು ಈ ಒಂದು ತನಿಖೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುತ್ತಾ ಅಂತ ಸರ್? ಅಲ್ಲ, ಪ್ರಭಾವ ಬೀರೋದಿಲ್ಲ, ಆದರೆ ಉದ್ದೇಶ ಅದು. ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೆಜುಡಿಸ್ ಆಗಲಿ ಅಂತೇಳಿ ಕೋರ್ಟ್ನಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳುವಂಥದ್ದು ಬರಲಿ ನ್ಯಾಯಾಧೀಶರ ಮನಸ್ಸಿಗೆ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತು ಆ ಪತ್ರವನ್ನು ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ, ಉದ್ದೇಶಪೂರ್ವಕ ಕೊಟ್ಟಿದ್ದಾರೆ. ಸೋರಿಕೆ ಯಾವಾಗುತ್ತೆ? ಮಾಹಿತಿ ಅವರು ಉದ್ದೇಶಪೂರ್ವಕ ಕೊಡದೇ ಇದ್ದಾಗ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡಿ ತಗೊಂಡಾಗ ಸೋರಿಕೆ ಅಂತ ಹೇಳ್ಬೋದು. ಇದು ಸೋರಿಕೆ ಅಲ್ಲ, ಇದು ನೇರವಾಗಿ ಮಾಧ್ಯಮದವರು ಕೊಟ್ಟಿರುವಂಥದ್ದು. ಸಾರ್ವಜನಿಕ ವಿಷಯವಾಗಿ ಬಹಿರಂಗಗೊಂಡಂಥ ವಿಚಾರಗಳನ್ನ ಇದು ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತಾ ಅಂತ ಸರ್? ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಉದ್ದೇಶ ಮೈಂಡನ್ನು ಪ್ರೆಜುಡಿಸ್ ಮಾಡಲಿ ಅಂಥೇಳಿ. ಈಗ ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ನ್ಯಾಯಾಧೀಶರು ಕೂಡ ಮನುಷ್ಯ ಅಲ್ವಾ, ಓದ್ತಾರೆ ಅವರು. ಏನಪ್ಪ ಇದೇನೋ ಭಾಳ ದೊಡ್ಡ ಪ್ರಕರಣ ಇರೋಗಿದೆ ಅಂಥೇಳಿ ಅವ್ರ ಮನಸ್ಸಿಗೆ ಬರಲಿ ಅಂತ ಹೇಳುವಂಥದ್ದು ಉದ್ದೇಶ. ಆದರೆ ನ್ಯಾಯಮೂರ್ತಿಗಳ ಮೇಲೆ, ನ್ಯಾಯಾಲಯದ ಮೇಲೆ ಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಆ ರೀತಿಯಾಗಿ ಅವ್ರು ಪ್ರಭಾವಿತರಾಗಲ್ಲ ಅಂತ ಹೇಳುವಂಥದ್ದು ಕೂಡ ನಮಗೆ ನಂಬಿಕೆ ಇದೆ. ಅದೇ ಉದ್ದೇಶ, ಒಬ್ಬ ಸಂಸ್ಥೆದು ಈ ರೀತಿಯಾದಂಥ ಉದ್ದೇಶನ ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳೋದು ನನ್ನ. ಕೇವಲ ಹೇಳಿಕೆಗಳು, ಪತ್ರಿಕೆಯ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅಷ್ಟೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಥವಾ ಸಾಕ್ಷಿ ಸಮೇತವಾಗಿ ಕೊಡ್ತಾರಾ ಅಂತ ಸರ್? ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಭಾವ ಬೀರುತ್ತೆ ಅಂತ ಪ್ರಭಾವ ಬೀರ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಉದ್ದೇಶ ಅದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಸೋರಿಕೆ ಆಗಿದೆ, ಈ ವಿಚಾರವನ್ನು ಯಾವ ರೀತಿಯಾಗಿ ಮುಂದೆ ಹ್ಯಾಂಡಲ್ ಮಾಡ್ತೀರಿ? ಮತ್ತು ಈಗ ಗೌರವಕ್ಕೂ ಕೂಡ ಒಂದು ರೀತಿಯಲ್ಲಿ ಧಕ್ಕೆ ಬಂದಿದೆ, ಅದನ್ನು ಹೇಗೆ ಕಾನೂನು ರೀತಿಯಲ್ಲಿ ಹೋರಾಟ? ಇಡಿ ಅವರು ತಮ್ಮ ನಡೆಯಿಂದ ಈ ಸಂಸ್ಥೆಯ ಮೇಲೆ ಜನರಿಗೆ ಈಗಾಗಲೇ ಏನು ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದೆ, ಇನ್ನಷ್ಟು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಂತ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನ್ಯಾಯಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಹಿರಿಯ ನ್ಯಾಯವಾದಿಗಳು ಯಾರು ನಾಳೆ ಪ್ರಕರಣದಲ್ಲಿ ಬರ್ತಾರೆ ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಆ ಚರ್ಚೆ ಇನ್ನೂ ನಾವು ಮಾಡಿಲ್ಲ. ಅಂತಿಮವಾಗಿ ವಿಭಾಗೀಯ ಪೀಠದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ? ಖಂಡಿತವಾಗಿ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಜಯ ಆಗುತ್ತೆ. ಇದಿಷ್ಟು ಕಾನೂನು ಸಲಹೆಗಾರಂತ ಎಸ್ ಪೊನ್ನಣ್ಣವರ ಮಾತು. ಏನು ಉದ್ದೇಶಪೂರ್ವಕವಾಗಿ ಈ ಒಂದು ಇಡಿ ತನ್ನ ಪತ್ರದ ಮೂಲಕ ಸೋರಿಕೆ ಮಾಡಿ ಒಂದಷ್ಟು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದನ್ನು ನಾವು ಕೋರ್ಟ್ ಗಮನಕ್ಕೂ ಕೂಡ ತರ್ತೇವೆ ಮತ್ತು ಕಾನೂನು ಹೋರಾಟವನ್ನು ಕೂಡ ನಾಳೆ ಬರ್ತಕ್ಕಂಥ ಕೇಸ್ನಲ್ಲಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಾಮ್ರಾಮನ್ ಶಿವ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.